ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ ಜೈಲು ಪಾಲಾಗಿದೆ. 100 ದಿನ ಪೂರೈಸಿತು. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಮೇಲೆ ಜಾಮೀನಿನ ಮೊರೆ ಹೋಗಿದ್ದಾರೆ ನಟ ದರ್ಶನ್. ಪೊರ್ಕಿ ಬಾಸ್ ದರ್ಶನ್ಗೆ ಇವತ್ತು ಮಹತ್ವದ ದಿನ. ಕಾರಣ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ಕೋರ್ಟ್ನಲ್ಲಾಗುತ್ತೆ. ಈ ಹಿನ್ನೆಲೆ ಟೆನ್ಷನ್ ಇದೆ ಅಂತೆ ದರ್ಶನ್ಗೆ. ಜಾಮೀನು ಅರ್ಜಿ ಬಗ್ಗೆ ವಕೀಲರ ಜೊತೆ ಚರ್ಚೆ ಕೂಡ ಮಾಡಿದ್ದಾರೆ. ಬೇಲ್ ಸಿಗುತ್ತಾ ಸಿಗಲ್ವಾ, ಏನೆಲ್ಲ ಸವಾಲುಗಳಿದೆ, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆ್ಯಂಡ್ ಇಷ್ಟೆಲ್ಲ ದಿನಗಳ ನಂತರ ವೆರಿ ಫಸ್ಟ್ ಟೈಮ್ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ ದರ್ಶನ್. 100 ದಿನ ಆದ ನಂತರ. ಅಂದರೆ ನಾವು ಅವತ್ತಿಂದ ಹೇಳ್ತಾ ಇದ್ವಿ ಏನು ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಅಂತೇಳಿ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಮತ್ತು ಆಲ್ರೆಡಿ 100 ಡೇಸ್ ಆಗಿದೆ. ಪವಿತ್ರ ಗೌಡ ಕಂಬಿ ಹಿಂದೆ ಇದ್ದಾರೆ, ವಿಲವಿಲ ಒದ್ದಾಡ್ತಾ ಇದ್ದಾರೆ. ಇನ್ನು ಕೋರ್ಟ್ ಮುಂದೆ ಬೇಲ್ ಅರ್ಜಿ ವಿಚಾರಣೆಗೆ ಬರುತ್ತೆ. ಏನಾಗಲಿದೆ ತುಂಬ ಅಂದರೆ ಜಾಮೀನು ಕೊಟ್ಟರೆ ಹೊರಗೆ ಬರೋದು, ಜಾಮೀನು ಕೊಟ್ಟಿಲ್ಲ ಅಂದರೆ ಇಲ್ಲ ಕೊಡೋಕ್ಕಾಗೋದಿಲ್ಲ ಅಂತಂದರೆ ಮತ್ತೆ ಜಾಮೀನು ಅರ್ಜಿ ಸಲ್ಲಿಸಬೇಕು ಅಂತಂದರೆ ತುಂಬ ಮತ್ತೆ ಲೇಟ್ ಹಿಡಿಯುತ್ತೆ. ಯಾಕಂದರೆ ಈಗ ಒಂದು ವೇಳೆ ಜಾಮೀನು ಸಿಕ್ಕಿಲ್ಲ ಅಂತಂದರೆ ನಾಳೆ ಇನ್ನೊಂದು ಹಾಕೋಕ್ಕಾಗಲ್ಲ. ಮೊನ್ನೆ ಹೇಳಿದಲ್ವ ಅಂತ ಕಿರಿಕಿರಿ ಮಾಡಿಬಿಡ್ತಾರೆ. ಸೊ ಹಾಗಾಗಿ ದರ್ಶನ್ ಅಭಿಮಾನಿಗಳಿಗೆ ಇವತ್ತು ಮಹತ್ತರ ದಿನ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ಕಂಬಿ ಹಿಂದೆ ಸೇರಿ 100 ದಿನದ ಮೇಲಾಯಿತು. ಬಳ್ಳಾರಿ ಜೈಲಲ್ಲಿ ದಾಸ ವಿಲವಿಲ ಅಂತ ಒದ್ದಾಡ್ತಿದ್ರೆ ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಗೌಡ ಗಂಗಾಲಾಗಿದ್ದಾಳೆ. ಇನ್ನು ಜೈಲು ಬಂದಿಯಾಗಿ 100 ದಿನ ಪೂರೈಸಿದ ಬಳಿಕ ದಾಸ ಜಾಮೀನಿಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದಾನೆ. ಇಂದು ದರ್ಶನ್ ಪವಿತ್ರ ಗೌಡ ಬೇಲ್ ಅರ್ಜಿ ವಿಚಾರಣೆ. ಇಂದು ದಾಸ ಮತ್ತು ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಲಿದ್ದು, ಮೊದಲಿಗೆ ಪವಿತ್ರ ಗೌಡ, ಎರಡನೇದಾಗಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಬರಲಿದೆ. ಇನ್ನು ಕೊಲೆ ಆರೋಪಿ ಕಾರ್ತಿಕ್ದು ಹಿಂದೆ ಬೇಲ್ ಅರ್ಜಿ ಆದೇಶ ಹೊರಬೀಳಲಿದೆ. ಒಟ್ನಲ್ಲಿ 3 ಜಾಮೀನು ಅರ್ಜಿಗಳು ಹಿಂದೆ ವಿಚಾರಣೆಗೆ ಬಂದಿದ್ದು, ಕೊಲೆ ಆರೋಪಿಗಳಿಗೆ ಬೇಲ್ ಸಿಗುತ್ತೋ ಸಿಗಲ್ವೋ ಅಂತ ಢವಢವ ಶುರುವಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾರಾಧ್ಯ ಅನ್ಸುತ್ತೆ ಲೈವ್. ಓಕೆ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, ಹೇಗಿದೆ ದರ್ಶನ್ ಪರಿಸ್ಥಿತಿ? ಕಾರಣ ಬಹುದಿನಗಳ ಬಳಿಕ ಜಾಮೀನಿನ ಮೊರೆ ಹೋಗಿದ್ದಾರೆ. ಸಾಧ್ಯತೆಗಳು ಹೌದು. ಶ್ರುತಿ, 100 ದಿನಗಳ ನಂತರ ದರ್ಶನ್ ಪರ ವಕೀಲರು ಶನಿವಾರ ಜಾಮೀನಿಗೆ ಅರ್ಜಿಯನ್ನು ಹಾಕಿರ್ತಕ್ಕಂಥದ್ದು. ಶನಿವಾರ 57ನೇ ಸಿಸಿಎಚ್ ಕೋರ್ಟ್ಗೆ ಜಾಮೀನಿನ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಶ್ರುತಿ, ಈಗಾಗಲೇ ಒಂದು ಸ್ಪಷ್ಟವಾಗಿ ಹೇಳ್ಬೋದು, ಅಂದರೆ ಜಾಮೀನಿಗೆ ಅರ್ಜಿ ಹಾಕಿದ ತಕ್ಷಣ ಜಾಮೀನು ಸಿಗುತ್ತೆ ಅಂತಲ್ಲ. ಮೊದಲನೇ ದಿನ ಸಂಪೂರ್ಣವಾಗಿ ವಿಚಾರಣೆ ನಡೆಯುತ್ತೆ. ಆ ಬಳಿಕ ಜಾಮೀನಿನ ಆರ್ಡರನ್ನು ಮತ್ತೊಂದು ದಿನಕ್ಕೆ ನಿಗದಿ ಮಾಡಿರ್ತಾರೆ. ಅಂದರೆ ದರ್ಶನ್ ಅವರ ಪರ ವಕೀಲರು ಯಾವ ಗ್ರೌಂಡ್ ಮೇಲೆ ಜಾಮೀನು ಕೇಳಿದ್ದಾರೆ ಅನ್ನೋದು ಒಂದೆರಡು ಅಂಶಗಳು ನಮಗೆ ಈಗಾಗಲೇ ಗೊತ್ತಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ದರ್ಶನ್ ಅವರು ಅಂದರೆ ಪೊಲೀಸರು ತನಿಖೆ ವೇಳೆ ಚಾರ್ಜ್ ಶೀಟ್ನಲ್ಲಿ ಒಂದು ಉಲ್ಲೇಖವನ್ನು ಮಾಡಿದ್ರು. ಹತ್ಯೆಯಾದ ಸಂದರ್ಭದಲ್ಲಿ ದರ್ಶನ್ ಆ ಸ್ಥಳದಲ್ಲಿ ಇರಲಿಲ್ಲ ಅನ್ನೋದು ಒಂದು ರೀಸನ್ನು. ಇನ್ನೊಂದು, ದರ್ಶನ್ ಒಬ್ಬ ಸೆಲೆಬ್ರಿಟಿ, ಅವರಿಂದ ಸಾಕಷ್ಟು ಜನರಿಗೆ ಕೆಲಸ ಸಿಗುತ್ತೆ. ಸಾಕಷ್ಟು ಈಗ ಅವ್ರ ಮುಂದೆ 2-3 ಚಿತ್ರಗಳಿವೆ, ಬಹುಕೋಟಿ ಚಿತ್ರಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಎಲ್ಲ ಚಿತ್ರಗಳು ಕೂಡ ಈಗ ಚಿತ್ರೀಕರಣ ನಡೀತಾ ಇಲ್ಲ. ಹೀಗಾಗಿ ಹಲವರಿಗೆ ಕೆಲಸ ಸಿಗ್ತಾ ಇಲ್ಲ. ದರ್ಶನ್ ಸೆಲೆಬ್ರಿಟಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಎಲ್ಲೂ ಕೂಡ ಓಡಿ ಹೋಗೋದಿಲ್ಲ. ಹೀಗಾಗಿ ಅವರಿಗೆ ಜಾಮೀನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ದರ್ಶನ್ ಪರ ವಕೀಲರು ಕೋರ್ಟ್ ಮುಂದೆ ಒಂದು ಮನವಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಆ ಒಂದು ಅರ್ಜಿಯ ವಿಚಾರಣೆ ನಡೆಯುತ್ತೆ. ಮಧ್ಯಾಹ್ನ ವೇಳೆಗೆ ಆ ಒಂದು ವಿಚಾರಣೆ ನಡೆದ ನಂತರ ಮತ್ತೆ ಅದನ್ನು ಇನ್ನೊಂದು ದಿನಕ್ಕೆ, ಅಂದರೆ ದಿನಾಂಕವನ್ನು ಮುಂದೂಡಿ ಆರ್ಡರ್ಗೆ ಇಡ್ತಾರೆ. ಅಂದರೆ ಆರ್ಡರ್ನಲ್ಲಿ ಏನಿರುತ್ತೆ ಅಂದರೆ ಜಾಮೀನು ಸಿಗುತ್ತಾ ಅಥವಾ ಇಲ್ಲೋ ಅನ್ನೋದನ್ನ ಆ ಮುಂದಿನ ದಿನದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಇರ್ತಕ್ಕಂಥ ದರ್ಶನ್ ಅವರಿಗೆ ಸಾಕಷ್ಟು ಟೆನ್ಷನ್ ಆಗಿದೆ. ಇವತ್ತು ಅವರಿಗೆ ಜಾಮೀನು ಸಿಗಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದ್ರೂ ಕೂಡ ಎಲ್ಲೋ ಒಂದು ಕಡೆಗೆ ಏನಾಗುತ್ತೋ ಎಂತಾಗುತ್ತೋ ಅನ್ನುವ ದುಗುಡದಲ್ಲಿ ದರ್ಶನ್ ಅವರು ಸರಿಯಾಗಿ ಊಟ ಜೊತೆಗೆ ನಿದ್ದೆಯನ್ನು ಮಾಡಿಲ್ಲ ಅನ್ನುವ ಮಾಹಿತಿ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ದರ್ಶನ್ ಪರ ವಕೀಲರು ಜೊತೆಗೆ ಅವರ ಪತ್ನಿಯ ಜೊತೆ ದರ್ಶನ್ ಅವರು ಮಾತನಾಡಿದ್ದಾರೆ. ಇಲ್ಲಿ ಅವರಿಗೆ ಸಮಸ್ಯೆ ಆಗ್ತಾ ಇರ್ತಕ್ಕಂಥ ಒಂದು ವಿಚಾರ ಏನು ಅಂದ್ರೆ, ಬಳ್ಳಾರಿ ಜೈಲಿನಲ್ಲಿರ್ತಕ್ಕಂಥ ಪ್ರಿಸನ್ ಕಾಲ್ ಸಿಸ್ಟಮ್ ಮೂಲಕ ಕೇವಲ 3 ಬಾರಿ ಅಷ್ಟೇ ಮಾತನಾಡಬಹುದು. ರೇಣುಕಾರಾಧ್ಯ, ಇವತ್ತೇನು ಇಡೀ ದೇಶದಾದ್ಯಂತ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ವಿಚಾರ ಅಂದ್ರೆ ಇದು ತಿರುಪತಿ ತಿಮ್ಮಪ್ಪನ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ಆಗಿದೆ ಅನ್ನುವಂತಹ ವಿಚಾರ. ಇಷ್ಟೆಲ್ಲ ವಿವಾದ ಆಗ್ತಾ ಇದ್ದಂತೆ ಭಕ್ತರಲ್ಲಿ ನಂಬಿಕೆ ಮೂಡಿಸಬೇಕಲ್ಲ, ಮತ್ತೆ
ಹಾಗಾಗಿ ಈಗ ಶಾಂತಿ ಹೋಮ ಮಾಡಲಾಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಮೊದಲಿಗೆ ಶಾಂತಿ ಹೋಮ ಮುಕ್ತಾಯ, ಬಳಿಕ ವಾಸ್ತು ಹೋಮ ನಡೆಸುತ್ತಿದ್ದಾರೆ ಅರ್ಚಕರು. ನಂತರ ತುಪ್ಪ ಬಳಕೆ ಮಾಡಿದ್ದ ಸ್ಥಳದಲ್ಲಿ ಸಂಪ್ರೋಕ್ಷಣೆ ಕೂಡ ಆಗುತ್ತಂತೆ. ಅನ್ನ ಪ್ರಸಾದ, ಲಡ್ಡು ತಯಾರಿಕೆ ಸ್ಥಳದಲ್ಲೂ ಕೂಡ ಶುದ್ಧಿ ಕಾರ್ಯ ಆಗುತ್ತೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ದೊಡ್ಡ ಮಟ್ಟದ ವಿವಾದ ಆಗ್ತಾ ಇದ್ದಂತೆ, ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಹೋಮ ಹವನ ಶಾಂತಿಯ ಮೊರೆ ಹೋಗಿದ್ದಾರೆ ಅರ್ಚಕರು. ರಂಜಿತ್ ಲೈವ್ ಇದ್ದಾರೆ ಸ್ಪಾಟ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಸ್ಪಾಟ್ ಇಂದಲೇ, ತಿರುಪತಿಯ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಿರಂತರವಾಗಿ ವರದಿ ಮಾಡ್ತಿದ್ದೀರಿ, ಮಾಹಿತಿ ಕೊಡ್ತಾ ಇದ್ದೀರಿ ರಂಜಿತ್. ಬಟ್ ಈಗ ಶಾಂತಿ ಮತ್ತೆ ಹೋಮ ಹವನ ಕೂಡ ಮಾಡಲಾಗ್ತಾ ಇದೆ, ಭಕ್ತರಲ್ಲಿ ಮತ್ತೆ ನಂಬಿಕೆ ಮೂಡಿಸ್ಬೇಕು ಅಂತ. ಅಂದ್ರೆ ನಮ್ಮ ಹಿಂದೂ ಸಂಪ್ರದಾಯ ಹೇಗಂದ್ರೆ, ಏನಾದ್ರೂ ಮಡಿ ಇಲ್ಲ ಅಂದ್ರೆ ಅಲ್ಲೇನಾದ್ರೂ ಮೈಲಿಗೆ ಆಗಿದೆ ಅಂತ ಅಂದ್ರೆ ಶುದ್ಧಿ ಕಾರ್ಯ ಆಗುತ್ತೆ. ಆ ರೀತಿ ಪ್ರಕ್ರಿಯೆಗಳು ಆಗ್ತಾ ಇದೆಯಾ ಹೇಗೆ? ಖಂಡಿತವಾಗ್ಲೂ ಕೂಡ ಶ್ರುತಿ, ನೋಡಿ, ಶ್ರೀಪೀಠದ ಮೇಲೆ ಬಂದಿರುವಂಥ ಈ ಗಂಭೀರ ಆರೋಪ ಇದು ಭಕ್ತರಲ್ಲಿ ಒಂದು ನಂಬಿಕೆಯನ್ನ ಮೂಡಿಸೋದಕ್ಕೆ ನಿನ್ನೆ ಇಒ ಸುದ್ದಿಗೋಷ್ಠಿಯನ್ನ ಮಾಡಿ ಹೇಳಿದ್ರು. ಅದರಂತೆ ಶಾಂತಿ ಯಾಗ ಈಗ ಶ್ರೀ ಮಠದ ಒಳಗಡೆ, ಶ್ರೀಪೀಠದ ಒಳಗಡೆ, ಶ್ರೀಪತಿಗಳ ಹಿಂದೆ ಅಂದ್ರೆ ಬಂಗಾರ ಬಾವಿಯಲ್ಲಿ ಈ ಯಾಗ ನಡೀತಾ ಇದೆ, ಶಾಂತಿ ಯಾಗ ನಡೀತಾ ಇದೆ. ಸುಮಾರು 3 ಹೋಮಕುಂಡದಲ್ಲಿ ನಡೀತಾ ಇರುವಂತ ಯಾಗ ಇದು. 8 ಜನ ದೇವಸ್ಥಾನದ ಅರ್ಚಕರು ಸೇರಿದಂತೆ 3 ಜನ ಆಗಮ ಶಾಸ್ತ್ರಜ್ಞರು ಸೇರಿದಂತೆ ರಾಮಕೃಷ್ಣ ದೀಕ್ಷಿತುಲು ಅರ್ಚಕರ ನೇತೃತ್ವದಲ್ಲಿ ನಡೀತಾ ಇರುವಂತ ಶಾಂತಿಯಾಗ ನಡೀತಾ ಇದೆ. ಬೆಳಿಗ್ಗೆ 6 ಗಂಟೆಗೆ ಆರಂಭ ಆಗಿದ್ದಂಥ ಶಾಂತಿಯಾಗ 10 ಗಂಟೆವರೆಗೂ ಕೂಡ ನಡೆಯುತ್ತೆ. ಆ 10 ಗಂಟೆಯ ಅವಧಿಯಲ್ಲಿ ವಾಸ್ತು ಶುದ್ಧೀಕರಣ ಹಾಗೆ ಸ್ಥಳ ಶುದ್ಧೀಕರಣವೂ ಸೇರಿದಂತೆ ಎಲ್ಲಿ ಲಡ್ಡನ್ನ ತಯಾರು ಮಾಡ್ತಾರೆ. ಒಂದು ವಿಶೇಷ ಅಂತ ಹೇಳಿದ್ರೆ, ಶ್ರೀಪೀಠದ ಅಥವಾ ಶ್ರೀಮಠದ ಒಳಗಡೆ ತಿರುಮಲದ ತಿರುಪತಿಯ ಶ್ರೀನಿವಾಸನ ಈ ಗರ್ಭಗುಡಿ ಇದೆಯಲ್ಲ, ಗರ್ಭಗುಡಿಯ ಎದುರುಗಡೆಯಿಂದ ನಾವೀಗ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಈ ಮಠದ ಅಥವಾ ಶ್ರೀಪೀಠದ ಒಳಗಡೆ ಶ್ರೀಪತಿಯನ್ನು ಕುಳಿತಿದ್ದಾನೆ. ಅದರ ಹಿಂದ್ಗಡೆ ಇರುವಂಥ ಬಂಗಾರ ಬಾವಿ, ಆ ಬಂಗಾರ ಬಾವಿಯ 3 ಹೋಮ ಕುಂಡಗಳಲ್ಲಿ ಈಗ ಯಜ್ಞಗಳು, ಹೋಮ ಹವನ ಇದೆಲ್ಲವೂ ಕೂಡ ನಡೀತಾ ಇದೆ. ಹಸುವಿನ ತುಪ್ಪ ಸೇರಿದಂತೆ ಹಸುವಿನ ಹಾಲು, ಗಂಜಲು ಪ್ರೋಕ್ಷಣೆ ಮಾಡುವ ಮೂಲಕ, ಪಂಚಗವ್ಯದ ಪ್ರೋಕ್ಷಣೆಯ ಮೂಲಕ ಈ ಒಂದು ವಿಧಿವಿಧಾನ ನಡೀತಾ ಇದೆ. ಆ ಮೂಲಕ ಈ ತಿರುಮಲನ ದೇವಸ್ಥಾನದಲ್ಲಿ ಆಗಿರುವಂಥ ಈ ಅಪಚಾರ, ಇದರ ಶುದ್ಧೀಕರಣದ ಕಾರ್ಯ ನಿನ್ನೆಯಿಂದಲೂ ಕೂಡ ಪ್ರಾಂಗಣದ ಹೊರಗಡೆ ನೋಡಬಹುದು ನೀವು ಶುದ್ಧೀಕರಣ ಹೇಗೆ ನಡೀತಿದೆ ಅಂತ. ಪ್ರಾಂಗಣದ ಹೊರಗಡೆ ಶುದ್ಧೀಕರಣ ಆದರೆ ಗರ್ಭಗುಡಿಯ ಒಳಗಡೆ ಹಾಗೆ ಅಲ್ಲಿರುವಂಥ ಸ್ಥಳ ಶುದ್ಧೀಕರಣವೂ ಸೇರಿದಂತೆ ವಾಸ್ತು ಶುದ್ಧೀಕರಣವೂ ಸೇರಿದಂತೆ ಎಲ್ಲವೂ ಕೂಡ ವಿಧಿವಿಧಾನಗಳಿಂದ ನಡೀತಾ ಇದೆ. ಪಂಚಗವ್ಯ ಪ್ರೋಕ್ಷಣೆಯ ಜೊತೆಗೆ ಪ್ರತಿಯೊಂದು ಕೂಡ ನಡೀತಿರೋದನ್ನು ಗಮನಿಸ್ತಾ ಇದ್ದೀರಿ. ಅರ್ಚಕರಾದಿಯಾಗಿ ಎಲ್ಲರೂ ಕೂಡ ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಟ್ಟಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ.
ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.